ಈ ಒಂದು ದೇವಾಲಯದ ಎದುರಿಗಿರುವ ಈ ಕೆರೆಯಲ್ಲಿ ಚಿನ್ನದ ರಾಶಿಯೇ ಮುಳುಗಿದ್ದು ಅದನ್ನ ಬೊಬ್ಬರಿಯರು ಈಗಲೂ ಕಾಯ್ತಾ ಇದ್ದಾರೆ ಅನ್ನುವ ವಿಷಯ ನಿಮ್ಗೆ ಗೊತ್ತಾ? ಹೌದು, ಈ ಒಂದು ಕೆರೆಯಲ್ಲಿ ಚಿನ್ನದ ರಾಶಿ ಮುಳುಗಿದ ಕಥೆಯನ್ನ ಹೇಳ್ತೇನೆ, ಆದ್ರೆ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಕುಂದಾಪುರ ತಾಲೂಕಿನಲ್ಲಿ ಬಳುಕೂರು ಎನ್ನುವ ಒಂದು ಗ್ರಾಮವಿದೆ. ಈ ಒಂದೇ ಗ್ರಾಮದಲ್ಲಿ 66 ಬೊಬ್ಬರಿಯರು, 66 ಕೆರೆಗಳು ಮತ್ತು 66 ನಾಗನ ಸಾನ್ನಿಧ್ಯವಿತ್ತು. ಈ 66 ಬೊಬ್ಬರಿಯರಲ್ಲೇ ಮುಖ್ಯವಾದ ಮತ್ತು ಅತ್ಯಂತ ಶಕ್ತಿಶಾಲಿಯಾದ ಬೊಬ್ಬರಿಯರೇ ವರಾಹಿ ನದಿ ತಟದಲ್ಲಿ ನೆಲೆಸಿರುವ ಮೂರಾನೆ ಮರ ಬೊಬ್ಬರಿಯ. ಇಲ್ಲಿ ನೆಲೆಸಿರುವ ಬೊಬ್ಬರಿಯರಿಗೆ ಮೂರಾನೆ ಮರ ಬೊಬ್ಬರಿಯ ಎಂದು ಕರೆಯಲು ಒಂದು ಕಾರಣವಿದೆ. ಒಂದು ಕಾಲದಲ್ಲಿ ಈ ಒಂದು ಕೆರೆಯಲ್ಲಿ ಚಿನ್ನ ತುಂಬಿದ್ದ ದೊಡ್ಡ ಕೊಪ್ಪರಿಗೆ ಒಂದಿತ್ತು. ಅದರ ಮೇಲ್ಭಾಗ ಎಲ್ಲರಿಗೂ ಕಾಣಿಸ್ತಾ ಇತ್ತು. ಆದ್ರೆ ಬೊಬ್ಬರಿಯ ದೇವರ ಕೆರೆಯಲ್ಲಿದ್ದ ಕಾರಣ ಯಾರು ಕೂಡ ಇದನ್ನ ಮೇಲೆತ್ತೋ ಪ್ರಯತ್ನ ಮಾಡ್ತಾನೆ ಇರಲಿಲ್ಲ. ಆದ್ರೆ ಒಮ್ಮೆ ಇದರಲ್ಲಿದ್ದ ಚಿನ್ನದ ಆಸೆಗಾಗಿ ಅಧಿಕಾರಿಗಳಿಂದ 3 ದೊಡ್ಡ ಆನೆಗಳನ್ನ ತರಿಸಿ ಮೇಲೆತ್ತೋ ಪ್ರಯತ್ನ ನಡೆದಿತ್ತು. ಆವಾಗ ಚಿನ್ನದ ಕೊಪ್ಪರಿಗೆಯನ್ನ ಮೇಲೆತ್ತಲು ಸಾಧ್ಯವಾಗದೆ ಬೊಬ್ಬರಿಯರ ಶಕ್ತಿಯಿಂದ ಇನ್ನಷ್ಟು ಕೆಳಗೆ ಹುದುಗಿ ಹೋಯಿತು. ನಂತರ ಚಿನ್ನವನ್ನ ಎತ್ತಲೆಂದು ಬಂದಿದ್ದ 3 ಆನೆಗಳು ಸಹ ಪಕ್ಕದಲ್ಲಿರುವ ಹೊಳೆಗೆ ಬೀಳ್ತವೆ. ಸ್ವಲ್ಪ ಮುಂದೆ ಹಾಗೆ ತೇಲ್ಕೊಂಡು ಹೋಗಿ ಬಸ್ರೂರಿನ ಸಮೀಪದ ಹೊಳೆಯಿಂದ ಮೇಲೆದ್ದು ದಡಕ್ಕೆ ಸೇರ್ತವೆ. ಆನೆಗಳು ಹೊಳೆಯಿಂದ ಎದ್ದು ದಡಕ್ಕೆ ಸೇರಿದ ಜಾಗವು ಆನ್ಗಳ್ಳಿ ಎಂದು ಪ್ರಸಿದ್ಧಿ ಪಡೆದರೆ 3 ಆನೆಗಳಿಂದಲೂ ಚಿನ್ನವನ್ನ ಹೊರತೆಗೆಯಲಾಗದ ಈ ಬೊಬ್ಬರಿಯರ ಕ್ಷೇತ್ರವೇ ಶ್ರೀ ಕ್ಷೇತ್ರ ಮೂರಾನೆ ಮರ ಬೊಬ್ಬರಿ ಎಂದು ಪ್ರಸಿದ್ಧಿ ಪಡೆಯಿತು. ಅತ್ಯಂತ ಶಕ್ತಿಶಾಲಿಯಾದ ಮೂರಾನೆ ಮರ ಬೊಬ್ಬರಿನ ದರ್ಶನ ಪಡೆಯಬೇಕಾದ್ರೆ ಕುಂದಾಪುರದ ಬಸ್ರೂರಿನ ಬಳಿಯ ಬಳುಕೂರಿಗೆ ಬನ್ನಿ.